ಮಾಡ್ತಾ ಇದ್ದಾರೆ. ನಾವೇ ಸ್ವಂತವಾಗಿ ಒಂದ್ ಕಡೆ ಎಸ್ಟಾಬ್ಲಿಷ್ ಮಾಡಿ ನಮ್ಮವ್ರನ್ನೇ ಕೂಡಿಸಿ ಅಲ್ಲಿಂದ ಹೋಲ್ಸೇಲ್ ರೀತಿಯಲ್ಲಿ ನಾವು ಕೊಡ್ತಾ ಇದ್ವಿ. ಜನ ಬಂದಾಗ ಅವ್ರಿಗೂ ಒಂದೊಂದು ಬೇಕು ಅಂತಂದ್ರು ಕೂಡ ಆ ರೀತಿಯಲ್ಲಿ ಕೂಡ ಕೊಟ್ಟಿದೀವಿ. ಮಿನಿಮಮ್ ನಾವು 30-35 ರುಪೀಸ್ ಅಲ್ಲಿ ಮಾರಿದೀವಿ ನೋಡಿ. ಮಾರಿದೀವಿ. ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಭಾಗದ ರೈತರು ಕೂಡ ಇದನ್ನ ಇದೇ ತರ ನಮ್ಮ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಯಾವ ತರ ಮಾಡ್ಕೋತೀವಿ ಇದನ್ನು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಕೂಡ ಚೆನ್ನಾಗ್ ಆಗುತ್ತೆ ಅಂತ ನಮ್ಮ ಉದ್ದೇಶ. ಅದ ಡಿಜೆ ತಳಿ ಹಚ್ಚತ್ತೆ. ಡಿಜೆ ತಳಿ ಡಿಜೆ ಹೆಂಗ್ ಚಾಯ್ಸ್ ಮಾಡಿದ್ರಿ ಸರ್? ಅದು ನಮಗೂ ಗೊತ್ತಿರ್ಲಿಲ್ಲ ಸರ್. ನಮ್ಮ ಫ್ರೆಂಡ್ ಒಬ್ರು ಉಮೇಶ್ ಅಂತ, ಅವರು ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಬಹಳ ಆಸಕ್ತಿ ಇರೋದ್ರಿಂದ ಅವರು ಸರ್ಚ್ ಮಾಡಿ ಹೇಳಿದ್ಮೇಲೆ ನಾನು ಕೂಡ ಅವ್ರು ಹೇಳಿದ ತಕ್ಷಣ ಇದು ಮಾಡ್ಲಿಲ್ಲ. ನಾನು ಒಂದು 10 ವರ್ಷ ಇದ್ರ ಬಗ್ಗೆ ಆಲೋಚನೆ ಮಾಡಿ ಇದನ್ನ ಹಾಕಿದ್ರೆ ನಾವು ನೋಡೋಣ ಚೆನ್ನಾಗಿ ಬರ್ಬೋದು ಅಂತ ನಾವು ಹಾಕಿದ್ವಿ. ಸೊ ಈ ರೀತಿಯಲ್ಲಿ ಮಾಡಿದಾಗ ನಮ್ಗೆ ಈ ರೀತಿಯಲ್ಲಿ ಸಕ್ಸಸ್ ಆಗಿದೆ. ನಿಮ್ ಕಣ್ ಮುಂದಾನೆ ನೋಡಬಹುದು ನಮ್ಮ ಡಿಜೆ ತಳಿ ಯಾವ ರೀತಿ ಬಿಟ್ಟಿದೆ ಅಂತ. ಇದು ಜಸ್ಟ್ 4.5 ವರ್ಷ ಇವಾಗ. ಬಟ್ ಇವಾಗ ನನ್ಗೆ ಬಿಟ್ಟಿರೋದೇ 3.5 ವರ್ಷಕ್ಕೆಲ್ಲ ಈ ರೀತಿಯಲ್ಲೇ ಬಂದ್ಬಿಟ್ಟಿದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವ್ರು ನೋಡಿ ರೈತರು ಬಂದವರು ಕಲಬುರಗಿ ಅವರು. ಸರ್ ನಿಮಗೆ ಹೆಂಗ ಅನಿಸ್ತದೆ ಸರ್? ಹೌದಾ, ನಿಮಗೊಂದ್ ಸ್ವಲ್ಪ ಅವ್ರು ಹೇಳಿದ್ದೆಲ್ಲ ಸರಿ ಅನ್ಸಾಕತ್ತೆ? ಹೌದಾ, ಓಕೆ ಓಕೆ. ನೋಡ್ರಿ ಇವರು ನೋಡಕ್ ಬಂದವರು, ಇವ್ರಿಗೂ ಎಲ್ಲ ಸರಿ ಅನಿಸ್ತಾ ಇದೆ. ಅದ ರೈತರು ಯಾರು ನೋಡ್ತಾ ಇದ್ದಿರಲ್ಲ, ಹಚ್ಚ್ರಿ ಡಿಜೆ ತಳಿ. ನಿಮಗೆ ಏನು ಬೇಕು ಸಪೋರ್ಟ್ ನಾವು ಮಾಡ್ತೀವಿ ಸರ್.